ಕಾಪು ಹೊಸ ಮಾರಿಗುಡಿಯ ಸಮಗ್ರ ಜೀರ್ಣೋದ್ಧಾರ ನಡೀತಿದೆ. ಬ್ರಹ್ಮ ಕಲ್ಯಾಣೋತ್ಸವಕ್ಕೆ ಮುನ್ನ ನಡೆದ ನವದುರ್ಗ ಲೇಖನ ಯಜ್ಞವು ನವಚಂಡಿಯಾಗದ ಮೂಲಕ ಸಂಪನ್ನಗೊಂಡಿದೆ. ಸಾವಿರಾರು ಮಂದಿ ಅಮ್ಮನ ಭಕ್ತರು ವೃತ್ತಾಚರಣೆ ರೂಪದಲ್ಲಿ ಈ ಯಜ್ಞದಲ್ಲಿ ಭಾಗಿಯಾಗಿ ಕೃತಾರ್ಥರಾದರು. ನವದುರ್ಗಿಯರ ಹೆಸರನ್ನ ಬರೆಯುವ ವ್ರತ ಇದಾಗಿದ್ದು 50,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಮಾರಿಯಮ್ಮನ ಭಕ್ತರು ಬರೆದು ಸಮರ್ಪಿಸಿದ್ದಾರೆ. ನವದುರ್ಗ ಲೇಖನ ಯಜ್ಞಕ್ಕೆ ಪೇಜಾವರ ಮಠಾಧೀಶರು ಚಾಲನೆ ನೀಡಿದ್ರು. ಹೊಸ ಮಾರಿಗುಡಿ 99 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗ್ತಿದೆ. ಫೆಬ್ರವರಿ 25ರಿಂದ ಮಾರ್ಚ್ 5ರ ತನಕ ವೈಭವದ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಚಿನ್ನದ ಗದ್ದುಗೆಯಲ್ಲಿ ಮಾರಿಯಮ್ಮ ವಿರಾಜಮಾನವರಾದರೆ ಮುಂಭಾಗದ ಗುಡಿಯಲ್ಲಿ ಉಚ್ಚಂಗಿ ದೇವಿಯನ್ನ ಸ್ಥಾಪನೆ ಮಾಡಲಾಗ್ತಿದೆ. ದೇವರನ್ನು ನಾವು ಯಾವ ಮುಖದಿಂದ, ಯಾವ ಚಿಂತನೆಯಿಂದ, ಯಾವ ರೀತಿಯಿಂದ ಉಪಾಸನೆ ಮಾಡ್ತೇವೋ ದೇವರು ನಮಗೆ ಅದೇ ಬಗೆಯಲ್ಲಿ ಅನುಗ್ರಹ ಮಾಡ್ತಾನೆ. ಇವಾಗ ಮಹಾತಾಯಿಯ ಕ್ಷೇತ್ರದಲ್ಲಿ ದೊಡ್ಡ ನವದುರ್ಗ ಲೇಖನ ಯಜ್ಞ ನಡೀತಾ ಇದೆ. ದೇವರನ್ನು ನಾವು ಹೀಗೆ ಆ ನವ ಮಂತ್ರಗಳಿಂದ ಲೇಖನವನ್ನು ಬರೆದು ದೇವರಿಗೆ ಸಮರ್ಪಣೆ ಮಾಡಿದೆವು ಅಂತಂದ್ರೆ ನಮಗೇನಾಗತ್ತೆ? ದೇವರು ನಮ್ಮ ಹೃದಯದಲ್ಲಿ ಸೈನ್ ಹಾಕ್ತಾನೆ. ದೇವರು ನಮ್ಮ ಹೃದಯದಲ್ಲಿ ತನ್ನ ಹಸ್ತಾಕ್ಷರವನ್ನು ಬರೀತಾನೆ. ನಮ್ಮ ಮನಸ್ಸಿನಲ್ಲಿ ಅಂತಹದ್ದು ಬೇಕು, ಇಂತಹದ್ದು ಬೇಕು, ಒಳ್ಳೆಯ ಕಾಮನೆಗಳು ಏನೇನೇನು ಇದೆಯೋ ದೇವರ ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಯು ಈಗಾಗಲೇ ಸಂಪೂರ್ಣ ನೀಲಿನಕ್ಷೆಯನ್ನು ತಯಾರಿಸಿದ್ದು ಒಟ್ಟು ದೇವಸ್ಥಾನದ ಅಂದಾಜು ಪಟ್ಟಿ 99 ಕೋಟಿ. ಅದರಲ್ಲಿ ಈಗಾಗಲೇ 33 ಕೋಟಿಯ ಕೆಲಸ ಮುಗಿದಿದೆ. ಅದರೊಟ್ಟಿಗೆ ಸ್ವರ್ಣಗದ್ದುಗೆ, ರಜತ ರಥ, ಅನೇಕ ಸೇವಾ ಕಾರ್ಯಕ್ರಮಗಳ ಒಟ್ಟಿಗೆ ಪ್ರಥಮ ಹಂತದಲ್ಲಿ 64 ಕೋಟಿಯ ಕೆಲಸ ಈಗಾಗಲೇ ಭಕ್ತರಿಂದ ಸಮರ್ಪಿಸಲ್ಪಟ್ಟಾಗೆ ಆಗಿದೆ. ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.